ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಭರತ್ ಟಾಕ್ಸ್ ಇನ್ ಕನ್ನಡ. ಸ್ನೇಹಿತರೆ, ಕ್ಲೌಡ್ ಕಿಚನ್ ಅಂದ್ರೆ ಏನು? ಕ್ಲೌಡ್ ಕಿಚನ್ ನ ಸಾಕಷ್ಟು ಹೆಸರಿನಲ್ಲಿ ಕರೀತಾರೆ. ಗೋಸ್ಟ್ ಕಿಚನ್ ಅಂತ ಕೂಡ ಕರೀತಾರೆ, ವರ್ಚುವಲ್ ಕಿಚನ್ ಅಂತ ಕೂಡ ಕರೀತಾರೆ. ಹಾಗಾದ್ರೆ ಇದು ಹೇಗೆ ರನ್ ಆಗುತ್ತೆ? ಡೆಲಿವರಿ ಆಪ್ಸ್ ಮುಖಾಂತರ ನೀವು ಆರ್ಡರ್ನ ರಿಸೀವ್ ಮಾಡಿಕೊಂಡು ಡೆಲಿವರಿ ಪಾರ್ಟ್ನರ್ ಮುಖಾಂತರ ನೀವು ಸಪ್ಲೈ ಮಾಡಬೇಕು. ಹಾಗಾದ್ರೆ ಇದನ್ನ ಹೇಗೆ ಮಾಡೋದು? ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗುತ್ತೆ? ಇದರಲ್ಲಿ ಬರ್ತಕ್ಕಂಥ ಚಾಲೆಂಜಸ್ಗಳು ಏನೇನು? ಹಾಗಾದ್ರೆ ಇದನ್ನ ಯಾರೆಲ್ಲ ಮಾಡ್ಬೋದು? ಹೌಸ್ ವೈಫ್ ಮಾಡ್ಬೋದು, ಅಥವಾ 9 to 5 ಜಾಬ್ ಮಾಡೋರು ಸಂಜೆ ಬಂದು ಪಾರ್ಟ್ ಟೈಮ್ ಆಗಿ ಕೂಡ ಇದನ್ನ ಮಾಡ್ಬೋದು. ಹಾಗಾದ್ರೆ ಇದನ್ನ ರನ್ ಮಾಡೋದು ಹೇಗೆ, ಹಣ ಗಳಿಸೋದು ಹೇಗೆ, ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಎಂಡ್ ತನಕ ನೋಡಿ. ಹಾಗಾದ್ರೆ ಮೊದಲಿಗೆ ಬರೋದು ಕಾನ್ಸೆಪ್ಟ್ ಮತ್ತೆ ಮೆನುನ ಪ್ರಿಪೇರ್ ಮಾಡೋದು. ನೀವು ಯಾವ ಟೈಪ್ನ ಫುಡ್ನ ಪ್ರಿಪೇರ್ ಮಾಡ್ತೀರಾ? ವೆಜ್ ಆರ್ ನಾನ್ ವೆಜ್, ಸೌತ್ ಇಂಡಿಯನ್ ಅಥವಾ ನಾರ್ತ್ ಇಂಡಿಯನ್, ಪಿಜ್ಜಾ ಇರ್ಬೋದು, ಬರ್ಗರ್ ಇರ್ಬೋದು, ಜ್ಯೂಸ್ ಇರ್ಬೋದು, ಅಥವಾ ಐಸ್ ಕ್ರೀಮ್ ಇರ್ಬೋದು. ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ, ನಿಮ್ಮ ಒಂದು ಬಜೆಟ್ಗೆ ತಕ್ಕಂತೆ ನೀವು ಮಾಡ್ಬೋದು. ಹಾಗಾದ್ರೆ ಮೆನುನ ಪ್ರಿಪೇರ್ ಮಾಡೋದು ಹೇಗೆ? ನೀವು ಯಾವ ಟೈಪ್ ಫುಡ್ನ ಪ್ರಿಪೇರ್ ಮಾಡಿದಿರೋ ಆ ಟೈಪ್ ಫುಡ್ ಮೆನುನ ಅದರಲ್ಲಿ ನೀವು ಇನ್ಬಿಲ್ಟ್ ಮಾಡಿರಬೇಕು. ಕ್ಲೌಡ್ ಕಿಚನ್ ಅಲ್ಲಿ ಮೇನ್ ಮ್ಯಾಟರ್ ಆಗೋದು ಕ್ವಾಲಿಟಿ ಅಂಡ್ ವಾಟ್ ಈಸ್ ಡಿಫರೆನ್ಸ್ ಟು ಅದರ್ಸ್. ಅಂಡ್ ಎರಡನೇದು ಬಿಸ್ನೆಸ್ ಪ್ಲಾನಿಂಗ್ ಮತ್ತೆ ರೇಟ್ನ ಫಿಕ್ಸ್ ಮಾಡೋದು. ಈ ಒಂದು ಕಾಂಪಿಟೇಷನ್ ಯುಗದಲ್ಲಿ ಬೇರೆಯವ್ರಿಗಿಂತ ನಿಮ್ಮ ಒಂದು ರೇಟ್ ಹೇಗಿದೆ ಅಂತ ಕಸ್ಟಮರ್ ಕೂಡ ನೋಡ್ತಾರೆ. ಬೇರೆಯವ್ರಿಗಿಂತ ₹1 ಕಡಿಮೆ ಇದ್ರೂ ನಿಮ್ಮ ಒಂದು ಕ್ಲೌಡ್ ಕಿಚನ್ ಕ್ಲಿಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಸ್ನೆಸ್ ಪ್ಲಾನಿಂಗ್ ನಲ್ಲಿ ಸ್ಟ್ರಾಟಜಿ ಏನಪ್ಪಾ ಅಂತಂದ್ರೆ ಪ್ರೈಸ್ ಬಹಳ ಮ್ಯಾಟರ್ ಆಗುತ್ತೆ. ಕೆಲವೊಂದು ಮಾಲ್ಸ್ಗಳೆಲ್ಲ ನೋಡಿರ್ತೀರ ನೀವು, ₹100 ಅಂತ ಹಾಕಿರಲ್ಲ, ಅವರು 99 ಅಂತ ಹಾಕಿರ್ತಾರೆ. 200 ಇರೋದನ್ನ 199 ಅಂತ ಹಾಕಿರ್ತಾರೆ. ಬಿಸ್ನೆಸ್ ಸ್ಟ್ರಾಟಜಿಯಲ್ಲಿ ಇದು ಕೂಡ ವರ್ಕ್ ಆಗಕ್ಕೆ ಬಹಳ ಚಾನ್ಸಸ್ ಇರುತ್ತೆ. ಅಂಡ್ ನಂಬರ್ 3, ನೀವು ಸ್ಮಾಲ್ ಸ್ಕೇಲ್ ನಲ್ಲಿ ಸ್ಟಾರ್ಟ್ ಮಾಡ್ತೀರಂದ್ರೆ ಮನೆಯಿಂದಲೇ ಸ್ಟಾರ್ಟ್ ಮಾಡಿ. ಒಂದು ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಮಾಡ್ತೀನಿ ಅಂತಂದ್ರೆ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಬೇಕಾಗುತ್ತೆ ನಿಮಗೆ. ಅಂಡ್ ಲೀಗಲಿಟಿ ಪ್ರೂಫ್ಸ್ ಬಗ್ಗೆ ಹೇಳೋದಾದ್ರೆ ನಂಬರ್ 1 GST ಬೇಕಾಗುತ್ತೆ, ನಂಬರ್ 2 ಫುಡ್ ಲೈಸೆನ್ಸ್ ಬೇಕಾಗುತ್ತೆ, ನಂಬರ್ 3 ರೆಂಟಲ್ ಅಗ್ರಿಮೆಂಟ್ ಬೇಕಾಗುತ್ತೆ, ನಂಬರ್ 4 ನಗರಸಭೆಯ ಕಮರ್ಷಿಯಲ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅಂಡ್ ಕ್ಲೌಡ್ ಕಿಚನ್ ಅಲ್ಲಿ ಮೇನ್ ಬೇಕಾಗಿರೋದು ಮಟೀರಿಯಲ್ಸ್, ವೆಜಿಟೇಬಲ್ಸ್, ಗ್ರೋಸರಿ, ಹಾಗೇನೆ ಇಕೋ ಫ್ರೆಂಡ್ಲಿ ಪಾರ್ಸಲ್ ಬಾಕ್ಸಸ್ಗಳು ಬೇಕಾಗುತ್ತೆ. ಸೇಫ್ ಆಗಿ ಅವರಿಗೆ ತಲುಪಿಸ್ಬೇಕಂದ್ರೆ ಇಕೋ ಫ್ರೆಂಡ್ಲಿ ಬಾಕ್ಸಸ್ಗಳು ಬೇಕಾಗಿರುತ್ತೆ. ಅಂಡ್ ನೆಕ್ಸ್ಟ್ ನೋಡೋದಾದ್ರೆ ಆನ್ಲೈನ್ ಪ್ರೆಸೆನ್ಸ್ ಆರ್ಡರಿಂಗ್ ಸಿಸ್ಟಮ್. ಫುಡ್ ಡೆಲಿವರಿ ಆಪ್ಗಳ ಮುಖಾಂತರ ನೀವು ಟೈ ಅಪ್ ಆಗಬೇಕಾಗುತ್ತೆ. ಮೆನುನ ರೆಡಿ ಮಾಡಿರೋದಾಗಿರ್ಬೋದು, ಅಪ್ಲೋಡ್ ಮಾಡೋದಾಗಿರ್ಬೋದು, ಇನ್ಕ್ಲೂಡಿಂಗ್ ಆ ಆ್ಯಪ್ಗಳು ಅವರೇ ಫೋಟೋಶೂಟ್ನ ನಿಮ್ಮ ಒಂದು ಜಾಗಕ್ಕೆ ಬಂದು ಫೋಟೋಶೂಟ್ ಮಾಡ್ಕೊಂಡು ಹೋಗ್ತಾರೆ. ಅವರ ಒಂದು ಆ್ಯಪಿಗೆ ಯಾವ ಥರ ಬೇಕೋ ಆ ಥರ ಒಂದು ಫೋಟೋಶೂಟ್ನ ಮಾಡಿಸಿ ಅವರು ತಗೊಂಡು ಹೋಗ್ತಾರೆ. ಝೊಮೊಟೊ ಆಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು, ಫ್ರೆಶ್ ಮೆನು ಆಗಿರ್ಬೋದು, ಇನ್ನೂ ಸಾಕಷ್ಟು ಇದ್ದಾವೆ. ಊಬರ್ ಈಟ್ಸ್ ಆಗಿರ್ಬೋದು, ಓಲಾ ಈಟ್ಸ್ ಆಗಿರ್ಬೋದು, ಸಾಕಷ್ಟು ಆ್ಯಪ್ಸ್ ಇದ್ದಾವೆ. ಅದಾದ ನಂತರ ನೀವು ಯಾವ ಟೈಮಿಗೆ ನೀವು ಲಾಗಿನ್ ಆಗ್ತೀರಾ, ಯಾವ ಟೈಮಲ್ಲಿ ನೀವು ಲಾಗೌಟ್ ಆಗ್ತೀರಾ, ನೀವು ಎಷ್ಟು ಟೈಮಿಗೆ ಹಾಕಿರ್ತಾರೋ ಅಷ್ಟು ಟೈಮಿಗೆ ಮಾತ್ರ ಲಾಗಿನ್ನು, ಎಷ್ಟು ಟೈಮಿಗೆ ಲಾಗೌಟ್ ಆಗ್ತೀನಿ ಅಂತ ಹಾಕಿರ್ತಾರೋ ಅಷ್ಟು ಟೈಮಿಗೆ ಮಾತ್ರ ಲಾಗೌಟು. 3 hours ಮಾಡ್ಬೋದು, 4 hours ಮಾಡ್ಬೋದು, ಅಥವಾ ಇಡೀ ದಿನ ಮಾಡ್ಬೋದು. ನೀವು ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಆ ಥರ ಮಾಡ್ಕೋಬೋದು ಇದನ್ನ. ಅದೇ ನೀವು ಹೋಟೆಲ್ಲು ರೆಸ್ಟೋರೆಂಟ್ ಆದರೆ ಅಲ್ಲೇ ಇರಬೇಕು, ಲೇಬರ್ ಪ್ರಾಬ್ಲಮ್ಮು, ಶೆಫ್ ಪ್ರಾಬ್ಲಮ್ಮು, ಇದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಬಟ್ ಕ್ಲೌಡ್ ಕಿಚನ್ ಅಲ್ಲಿ ಅಷ್ಟೊಂದು ನಿಮಗೆ ಪ್ರಾಬ್ಲಮ್ಸ್ ಆಗಲ್ಲ. ನೆಕ್ಸ್ಟ್ ಬರೋದೇ ಮಾರ್ಕೆಟಿಂಗ್ ಅಂಡ್ ಪಬ್ಲಿಸಿಟಿ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಮಾಡ್ಬೋದು, ಅಥವಾ ನೀವು ಲೋಕಲ್ ಆಡ್ಸ್ ಕೂಡ ಕೊಡ್ಬೋದು. ಕಸ್ಟಮರ್ನ ಅಟ್ರಾಕ್ಟ್ ಮಾಡೋದಕ್ಕೆ ನೀವು ಆಫರ್ಸ್ಗಳನ್ನ ಕೊಡಬಹುದು. ಲೈಕ್ ಫ್ಲಾಟ್ 75 ಆಫರ್, ಫ್ಲಾಟ್ 50 ಆಫರ್ ಕೊಡ್ಬೋದು, ಅಥವಾ ಹೋಲ್ ಬಿಲ್ ಅಲ್ಲಿ 30% ಆಫರ್ ಕೊಡ್ಬೋದು, 50% ಆಫರ್ ಕೂಡ ಕೊಡ್ಬೋದು. ಅಂಡ್ ನಿಮಗೇನು ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದ್ರೆ ಅನುಭವವುಳ್ಳ ಸಿಬ್ಬಂದಿಯನ್ನೇ ನೀವು ನೇಮಿಸಿ. ನಿಮ್ಮ ಒಂದು ಕಿಚನ್ ಸಕ್ಸಸ್ಸಿಗೆ ಅದು ಕೂಡ ಒಂದು ಕಾರಣ ಆಗಬಹುದು. ಸ್ಟಾರ್ಟಿಂಗ್ ಅಲ್ಲಿ ನೀವು ಮನೆಯಲ್ಲೇ ಮಾಡಿದ್ರೆ ನೀವೇ ರನ್ ಮಾಡ್ಬೋದು. ನೆಕ್ಸ್ಟ್ ನೀವು ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಮಾಡ್ತೀನಿ ಅಂತಂದ್ರೆ ಅನುಭವವುಳ್ಳ ಸಿಬ್ಬಂದಿಯನ್ನು ನೇಮಿಸಿಕೊಳ್ಳಲೇಬೇಕಾಗುತ್ತೆ ನೀವು. ಇದಿಷ್ಟು ಒಂದು ಬೇಸ್. ಇದಾದ್ಮೇಲೆ ನೀವು ಓಪನ್ ಮಾಡಿ ಎಸ್ಟಾಬ್ಲಿಷ್ನ ಮಾಡ್ಬೋದು. ನೆಕ್ಸ್ಟ್ ಬರೋದೇನು ಚಾಲೆಂಜಸ್? ಆರ್ಡರ್ಸ್ನ ಹೇಗೆ ನಾವು ರಿಸೀವ್ ಮಾಡ್ಕೋಬೇಕು. ಪ್ರತಿ ಒಂದು ಆ್ಯಪ್ನಲ್ಲೇ ನಿಮಗೆ ಟ್ರೈನಿಂಗ್ ಇರುತ್ತೆ, ಎಲ್ಲ ಲ್ಯಾಂಗ್ವೇಜಲ್ಲೂ ಟ್ರೈನಿಂಗ್ ಇರುತ್ತೆ. ಅಂಡ್ ಒನ್ ಮೋರ್ ಥಿಂಗ್, ಕ್ವಾಲಿಟಿ, ಕ್ವಾಂಟಿಟಿ, ಫ್ರೆಶ್ ಫುಡ್, ಟೇಸ್ಟ್, ಹಾಗೇನೆ ಪ್ಯಾಕೇಜಿಂಗ್ ಮೇಲೆ ನಿಮಗೆ ಗಮನ ಇರಲೇಬೇಕಾಗುತ್ತೆ. ಯಾಕಂದ್ರೆ ನಿಮ್ಮ ಒಂದು ಕ್ಲೌಡ್ ಕಿಚನ್ಗೆ ಅಥವಾ ರೆಸ್ಟೋರೆಂಟ್ಗೆ ಕಸ್ಟಮರ್ ರಿವ್ಯೂ ಅಥವಾ ರೇಟಿಂಗ್ಸು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ನಿಮಗೆ ಫುಡ್ ಇಂಡಸ್ಟ್ರಿಯಲ್ಲಿ ಏನಾದರೂ ಇಂಟ್ರೆಸ್ಟ್ ಇದ್ರೆ
ರೆಸ್ಟೋರೆಂಟ್ ಮಾಡಬೇಕು, ನಾನು ಹೋಟೆಲ್ ಮಾಡಬೇಕು, ಹೋಟೆಲ್ನ ರನ್ ಮಾಡಬೇಕಂತ ಏನಾದರೂ ನಿಮಗೆ ಇಂಟ್ರೆಸ್ಟ್ ಇದ್ರೆ ಲೋ ಇನ್ವೆಸ್ಟ್ಮೆಂಟ್ ಅಲ್ಲಿ, ಲೋ ಬಜೆಟ್ ಅಲ್ಲಿ ನೀವು ಇದನ್ನ ಸ್ಟಾರ್ಟ್ ಮಾಡಬಹುದು. ಇದನ್ನ ಸ್ಟಾರ್ಟ್ ಮಾಡಿ ಎಸ್ಟಾಬ್ಲಿಷ್ ಮಾಡಿ ನೆಕ್ಸ್ಟ್ ನೀವು ರೆಸ್ಟೋರೆಂಟ್ ನ ಮಾಡಬಹುದು. ಅತಿ ಕಡಿಮೆಯಲ್ಲಿ ಶುರು ಮಾಡಬಹುದಾದಂತ ಬಿಸ್ನೆಸ್ ನಲ್ಲಿ ಇದು ಕೂಡ ಒಂದು. ಅಂಡ್ ಒನ್ ಮೋರ್ ಥಿಂಗ್, ಇದನ್ನ ಟ್ರೈನಿಂಗ್ ನ ಕೊಡೋದಕ್ಕೆ ಸಾಕಷ್ಟು ಇನ್ಸ್ಟಿಟ್ಯೂಟ್ ಇದೆ. ಅಲ್ಲಿ ₹1,000 ಖರ್ಚು ಮಾಡಿ ನೀವು ಕಲಿಬೇಕಾಗಿರೋದು ಇಷ್ಟೇ. ಈಗ ನಾವೇನ್ ಮಾಹಿತಿ ಕೊಟ್ಟಿದ್ದೀವಲ್ಲ ಅದು ಕೂಡ ಅಷ್ಟೇ. ಅಂಡ್ ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಅಥವಾ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.